ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ನ್ಯೂಸ್ಗೆ ಸ್ವಾಗತ. ಧಾರವಾಡದ ಸಣ್ಣ ನೀರಾವರಿ ಇಲಾಖೆ ವಿಭಾಗೀಯ ಕಚೇರಿಯಲ್ಲಿ ಭ್ರಷ್ಟಾಚಾರದ ವಾಸನೆಯಂತೆ ಅಂತೆ ಕಂತೆ. ಹೌದು, ಕರ್ನಾಟಕ ಸರ್ಕಾರದ ಅತ್ಯಂತ ಪ್ರಮುಖ ಇಲಾಖೆಗಳಲ್ಲಿ ಸಣ್ಣ ನೀರಾವರಿ ಇಲಾಖೆಯೂ ಸಹ ಒಂದು. ಧಾರವಾಡದ ಸಣ್ಣ ನೀರಾವರಿ ಇಲಾಖೆಯ ವಿಭಾಗೀಯ ಕಚೇರಿಯಲ್ಲಿ ಕಮಿಷನ್ ಹಾಗೂ ಭ್ರಷ್ಟಾಚಾರದ ವಾಸನೆ ಕೇಳಿ ಬಂದಿದ್ದು, ಇದಕ್ಕೆ ಇಂಬು ನೀಡುವಂತೆ ಇಲ್ಲಿ ಕಾಮಗಾರಿ ಕಾರ್ಯನಿರ್ವಹಣೆ ಮಾಡಿದ ಗುತ್ತಿಗೆದಾರ ಲಕ್ಷ್ಮಣ್ ನರಸಾಪುರ್ ಎಂಬುವರು ನಿನ್ನೆ ಮುಂಜಾನೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರಿಗೆ ಕರೆ ಮಾಡಿ ಕಾಮಗಾರಿ ಬಿಲ್ ಪಾಸು ಮಾಡುವುದಕ್ಕೆ ಹಾಲಿ ಧಾರವಾಡ ಕಾರ್ಯನಿರ್ವಾಹಕ ಅಭಿಯಂತರ ಪದೇ ಪದೇ ವಿಳಂಬ ಮಾಡುತ್ತಿದ್ದಾರೆ ಹಾಗೂ ಕಣ್ಣು ತಪ್ಪಿಸಿ ಹೋಗುತ್ತಿದ್ದಾರೆ ಎಂದು ಹೇಳಿ 40% ಕಮಿಷನ್ಗಿಂತ ಹೆಚ್ಚು ಬೇಡಿಕೆ ಇಡ್ತಾ ಇದ್ದಾರೆ ಎಂದು ತನ್ನ ಅಸಮಾಧಾನ ವ್ಯಕ್ತಪಡಿಸಿರುವುದು ನೋಡಿದ್ರೆ ಇಲ್ಲೂ ಸಹ ಭ್ರಷ್ಟಾಚಾರದ ವಾಸನೆ ಕೇಳಿ ಬಂದಿದೆ. ಇನ್ನಾದ್ರೂ ಸಣ್ಣ ನೀರಾವರಿ ಇಲಾಖೆ ಸಚಿವ ಬೋಸರಾಜ್ ಅವರು ಇಲ್ಲಿ ಸೂಕ್ತ ತನಿಖೆ ಮಾಡಿಸಿದರೆ ಗೊತ್ತಾಗುತ್ತೆ. ಸರ್, ಏನೇನು ವಿಷಯ ಹೇಳಿದ್ಗ? ಈಗ ವಿಷಯ ಪೇಮೆಂಟ್ ಬರ್ತಾ ಇಲ್ಲ. ಒಂದು ಬಂದ್ ಪೇಮೆಂಟ್ ಕೂಡ ಟ್ರಾನ್ಸ್ಪರೆನ್ಸಿ ಇಲ್ಲ, ಯಾರಿಗೂ ಗೊತ್ತಾಗಲ್ದಂಗೆ ಯಾವ್ಯಾವ್ರಿಗೂ ಹಾಕ್ತಿರ್ತಾರೆ. ಯಾರು ಇಂಜಿನಿಯರ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅದು ಬಂದು ಲಾಸ್ಟ್ ಮೂಮೆಂಟ್ ವರೆಗೂ ಅದು ಸೆಕ್ರೆಟ್ ಆಗಿ ಕಾನ್ಫಿಡೆನ್ಸ್ ಆಗಿರುತ್ತೆ. ಒಂದು ಎರಡನೇದ್ದು ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರು ಇದ್ದಾರೆ ಈಗ? ದೇವರಾಜ್ ಸಿಂಗ್. ಏನ್ ಮಾಡ್ತಾ ಇದ್ದಾರೆ? ಅಲ್ಲ, ಅವರು ಬಂದಿದ್ದು ಕೂಡ ಗೊತ್ತಾಗಲ್ಲ ನಮ್ಗೆ ಹೆಂಗೆ ಇಡ್ತಾ ಇದ್ದಾರೆ. ಬರುತ್ತೆ ಅಂತಾರೆ, ಬಂದ ಮೇಲೆ ಎಷ್ಟು ಬಂದಿದ್ದು ಏನೂ ಇರಲ್ಲ, ಬೇರೆ ಡಿವಿಷನ್ ಇಂದ ನಾನು ತಿಳ್ಕೊಂಡು ಆಮೇಲೆ ಅವ್ರಿಗೆ ಅಟ್ಯಾಕ್ ಮಾಡಕ್ ಹೋದಾಗ ಅವಾಗ ಹೇಳ್ತಾರೆ. ಅದು ಇಷ್ಟೇ ಬಂದಿದೆ, ನಾನು ಕೊಡಕ್ಕಾಗಲ್ಲ, ಅಷ್ಟು ಮಾಡಲ್ಲ, ಹಿಂಗಂದ್ರೆ ಎಲ್ರಿಗೂ ಈಗ ಸುಮಾರು ಒಂದು 7 ಜನ ಸೇರ್ತಾ ಇದೀವಿ. ಈಗ ಇನ್ಕ್ರೀಸ್ ಆಗುತ್ತೆ ನಂಬರ್ಸ್. ಪ್ಲಸ್ ಇನ್ನೊಂದೇನಂದ್ರೆ ನಮ್ಗೇನು ಮೊದ್ಲಿಗೇನು 40% ಅಂತ ಹೇಳ್ತಾ ಇದ್ರಲ್ಲ, ಅದೇನು ಕಡಿಮೆನೇ ಆಗಿಲ್ಲ, ಇನ್ನೂ ಒಂದು 45% ಜಾಸ್ತಿ ಆಗಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಈಗ ಸಣ್ಣ ನೀರಾವರಿ ಇಲಾಖೆಲೇನು? ಹೌದು ಹೌದು ಹೌದು. ಧಾರವಾಡದಲ್ಲಿ ಮಾತ್ರನೋ ಅಥವಾ ಎಲ್ಲ ಕಡೆನೋ? ಎಲ್ಲ ಕಡೆನೂ ಪರ್ಟಿಕ್ಯುಲರ್ ಈಗ ಧಾರವಾಡದಿಂದ ಮಾತಾಡ್ತಾ ಇರೋದು? ಹೌದು, ನಾವು ಈಗ ಧಾರವಾಡದಿಂದ ಮಾತಾಡ್ತೀವಿ. ಬಟ್ ಬೇರೆ ಕಡೆ ಕೇಳಿದಾಗ ಕೂಡ ಅಲ್ಲಿ ಕೂಡ ಅದೇ ಸಿಚುವೇಶನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ವರ್ಕ್ ಮಾಡಿದೀರಾ ಧಾರವಾಡ ಭಾಗದಲ್ಲಿ? ನಾವು ಒಂದೇ ಧಾರವಾಡ ಅಷ್ಟೇ ಮಾಡೋದು ನಾವು. ಹೌದಾ? ಮೊದಲಿಗೆಲ್ಲ ಮಾಡ್ತಿದ್ವಿ, ಈಗ 61 ವಯಸ್ಸು ಬಿಟ್ಟಿದೀವಿ ಅಷ್ಟೇ. ಈಗ ಇವ್ರು ಕೇಳಿದಾರಾ? ಯಾರು? ಈಗಿರ್ತಕ್ಕಂಥ ಇಂಜಿನಿಯರ್ಗಳು? ಈಗ LOCಗೆ ಮೊದಲಿಗೆ ಹಳೆ ಕಾಂಗ್ರೆಸ್ ಇದ್ದಾಗ ಬಿಜೆಪಿಗಿಂತ ಮೊದಲು ದುಡ್ಡು ಇರಲಿಲ್ಲ, ಅದಕ್ಕೆ ಏನು ಪೇಮೆಂಟ್ ಕೊಡ್ತಾ ಇರಲಿಲ್ಲ. ಬಿಜೆಪಿ ಬಂದ ಮೇಲೆ ಚಾಲು ಆಯ್ತು. 7% 8% ಸ್ಟಾರ್ಟ್ ಆಗಿದ್ದು 13-14 ಹೋಯ್ತು ಅದು. ಈಗ ಮತ್ತೆ ಹೊಳ್ಳಿಯದು 8, 9, 10 ಬರ್ತಾ ಇದೆ ಮತ್ತೆ ಅದು LOCಗೆ. ಈಗೇನು ಈಗಿರ್ತಕ್ಕಂಥ ಈ ಇಂಜಿನಿಯರ್ಗಳ ಮೇಲೆ ಏನು ಆರೋಪ? ಧಾರವಾಡ ಭಾಗದಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಗಳ ಮೇಲೆ ನಿಮ್ದು? ಅವ್ರ ಆಫೀಸ್ಗೆ ಸರಿ ಬರ್ತದೆ. ನಾವು ಇಂಜಿನಿಯರ್ ಮೇಲೆ ಅಂತಲ್ಲ, ಇಂಜಿನಿಯರ್ ಹೇಳ್ತಾ ಇದೀವಿ. ಪ್ಲಸ್ ಈ ಸರ್ಕಾರದಿಂದ ದುಡ್ಡೇ ಬಿಡುಗಡೆ ಆಗ್ತಾ ಇಲ್ಲ. ಹೀಗಾಗಿ ನಾವು ಈಗ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ, ಸ್ಟೆಪ್ ಬೈ ಸ್ಟೆಪ್ ಇದನ್ನ ಎಕ್ಸಲರೇಟ್ ಮಾಡಕ್ ನೋಡ್ತಾ ಇದೀವಿ, ಬೇರೆ ಜನ ಪೊಲಿಟಿಕಲ್ ಗಳನ್ನ ಹೆಲ್ಪ್ ತಗೊಂಡು. ಹೌದಾ? ಆಮ್ ಆದ್ಮಿ ಪಾರ್ಟಿ ಅವ್ರನ್ನು ಹೆಲ್ಪ್ ತಗೊಳಕ್ ನೋಡ್ತಾ ಇದೀವಿ. ಎಷ್ಟು ಜನ ಕಾಂಟ್ರಾಕ್ಟರ್ಸ್ ಇದೀರ ತಾವು? ನಾವು ಭಾಳ ಜನ ಇದ್ದೀವಿ ಸರ್. ನಾವು ಹಂಗೆ ಇಲ್ಲಿ ಧಾರವಾಡ ಜನ ಇರೋದು ಒಂದು 200-300 ಜನ ಇದ್ದೀವಿ. ಬಟ್ ಇವತ್ತಿಗೆ ಇಮಿಡಿಯೇಟ್ ಆಗಿ ನಾವು ಇವತ್ತೇನೋ ಲೋಕಾಯುಕ್ತ ಬರ್ತಾರೆ ಅಂತ ಸುದ್ದಿ ಬಂತು ನಮಗೆ ಡಿವಿಷನ್ಗೆ. ನಾವು ಒಂದು 7 ಜನ ಹೋಗ್ತಾ ಇದ್ದೀವಿ ಈಗ. ಮತ್ತೆ ಇದು ನಂಬರ್ಸ್ ಇನ್ಕ್ರೀಸ್ ಮಾಡ್ಕೊಂಡೇ ಬರ್ತೀವಿ ನಾವೀಗ. ಹೌದಾ? ಈಗೇನು ಅಲ್ಲೇ ಇಲಾಖೆ ಮುಂದೆ ಸ್ಟ್ರೈಕ್ ಮಾಡ್ತೀರಾ? ಸ್ಟ್ರೈಕ್ ಮಾಡೋದ್ರೆ ಅಲ್ಲೇ ನಾವು ಸ್ಟ್ರೈಕ್ ಅಂತ ಸ್ಟ್ರೈಕ್ ಮಾಡ್ತಾ ಕೂಗಾಡ್ತಾ ಇದ್ದೀವಿ. ಇವತ್ತು ಬಂದಲ್ಲಿ ಕೂಗಾಡ್ತೀರಾ? ಹೌದು. ಇದು ಯಾಕಂದ್ರೆ ಕತ್ತೆಗೆ ಲತ್ತೆ ಪೆಟ್ಟಬೇಕು. ಇವ್ ಸುಮ್ಮನೆ ಸೂಕ್ಷ್ಮ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ರೆ ಕೇಳ್ತಾ ಇಲ್ಲ. ಅದಕ್ಕೆ ನೀವು ಮೇಲಾಧಿಕಾರಿಗಳ ಗಮನಕ್ಕೆ ತಗೊಂಡ್ರೆ ಏನ್ ಹೇಳ್ತಾವ್ರೆ? ನಿನ್ನೆ SC ಸಾಹೇಬ್ರಿಗೂ ಗಮನಕ್ಕೆ ತಂದಿದ್ದಾಗಿದೆ. ಅವ್ರು ಏನು ಉತ್ತರನೇ ಕೊಡ್ತಾ ಇಲ್ಲ. ಸತೀಶ್ ಸಾಹೇಬ್ರು ಅವರ ಏನೋ ಇದ್ರು ಇಲ್ಲಿ ಬೆಳಗಾವದಲ್ಲಿ ಮಡಿವಾಳ ಅಂತ, ಅವ್ರಿಗೆ ಒಬ್ಬರಿಗೆ ಧಾರವಾಡಕ್ಕೆ ಬಂದಿದ್ದಾರೆ. ಅವರು ನಾ ಮಾತಾಡ್ತೀನಿ ಸತೀಶ್ ಸಾಹೇಬ್ರ ಹತ್ರ ಏನ್ ಮಾಡಕ್ ಹೋಗ್ಬೇಡ್ರಿ ಅಂತೆಲ್ಲ ಹೇಳ್ತಾ ಇದಾರೆ. ಬಟ್ ಏನಾಗ್ತಾ ಇಲ್ಲ ಅದು. ಅವರಿಂದ ಏನ್ ರೆಸ್ಪಾನ್ಸ್ ಇಲ್ಲ. ಹಂಗಾರೆ ಈಗ ಅಲ್ಲಿ ಡಬಲ್ ಅವರು ಸಹ ಇದ್ ಮಾಡ್ತಾ ಇದ್ದಾರೆ. ಡಬ್ಲ್ಯೂ ಅವರು ನಿನ್ನ ಓಡೋಗ್ಬಿಟ್ರು ಎಲ್ಲ ಬೆಂಗಳೂರಿಗೆ. ಮೊನ್ನೆ ಒಂದು ಎಷ್ಟು ದುಡ್ಡು ಬಂದಿತ್ತು ಎಲ್ಲ ಹಾಕೋರ್ಗೆ ಹಾಕಿ ಅದೇ ಬೆಂಗಳೂರಿಗೆ ಹೋಗ್ಬಿಟ್ರು ಅವರು. ಹೌದಾ? ಹೀಗೆ ನಡೀತಾ ಇದೆ. ಮೊದ್ಲಿದ್ದಾಗ ಹಿಂಗ್ ನಡೀತಾ ಇತ್ತು ಅಥವಾ ಈಗಿರ್ತಕ್ಕಂಥ ಡಬಲ್ ಇದ್ದಾಗ ಮಾತ್ರ ಹಿಂಗ್ ನಡೀತಾ ಇದೆಯೋ? ಇಲ್ಲ, ಮೊದ್ಲಿಗಿದ್ದಾಗೆಲ್ಲ ಟ್ರಾನ್ಸ್ಪರೆನ್ಸಿನೇ ಇರುತ್ತೆ. ಡಬ್ಲ್ಯೂ ಇದ್ದಾಗೆಲ್ಲ ಇಷ್ಟು ಬಂತು, ಇದು ಬಂದಿದೆ, ನಾವು ಇಷ್ಟು ಹಾಕಕ್ಕಾಗತ್ತೆ, ಇಷ್ಟು ಹಾಕಕ್ಕಾಗಲ್ಲ, ಹಿಂಗ್ ನಡೀತಾ ಇತ್ತು. ಅದು ಕೇಳೋಕ್ಕಿಂತ ಮೊದಲಿಗೆ ಗೊತ್ತಾಗ್ತಿತ್ತು. ಈಗ ಇವ್ರ ಹತ್ರನೇ ಇರುತ್ತೆ, ಎಲ್ಲ ಏನು ಗೊತ್ತೇ ಆಗಲ್ಲ ಯಾರು ಬಂತು ಎಷ್ಟು ಬಂತು ಅಂತ. ನಿಮ್ದು ಎಷ್ಟು ಬರ್ಬೇಕಾಗಿದೆ ಈಗ? 2.15 2.10 ಪ್ರಿಸೈಸ್ಲಿ. ಎಷ್ಟು? 2,10,00,000? ಹಾಗೆ ಬಹಳ ಇದೆ ಜನರದು. ಈಗ ನಿಮ್ಮ ಹೆಸರು? ನಾನು ಸಣ್ಣ ಕಾಂಟ್ರಾಕ್ಟರ್, ಲಕ್ಷ್ಮಣ್ ನರಸಾಪುರ್. ಲಕ್ಷ್ಮಣ್ ನರಸಾಪುರ್. ನಾನು ಅತಿ ಸಣ್ಣ ಕಾಂಟ್ರಾಕ್ಟರ್ ಕಂಪೇರಿಟಿವ್ಲಿ.
ನನಗೆ ಇದೇ ಸಮಯ ಒಂದು ಕಾಲು ವರ್ಷ ಹೊತ್ತಿಗೆ ಬಂದಿಲ್ಲ. ಹಾಂ ಇದೇ ಕಾರಣಕ್ಕೆ ಹೋದ ವರ್ಷ ಈ ವರ್ಷ ಸ್ಟ್ರೆಸ್ ಅಲ್ಲಿ 2 ಸಲ ಹಾರ್ಟ್ ಅಟ್ಯಾಕ್ ಆಗಿ 3 ಸಂತ ಇದು. ಹಾಂ 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 ಈಗ ನಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಆಯ್ತು ತೊಗೊಳ್ಳಿ, ನಾನು ಗಮನಕ್ಕೆ ತಗೊಬರ್ತೀವಿ, ಖಂಡಿತ ಗಮನಕ್ಕೆ ತಗೊಬರ್ತೀವಿ. ನಾನು ಈ ಹೆಲ್ತ್ ಕಂಡೀಷನ್ ವಿಷಯ ಕೊಟ್ಟು ಅದಕ್ಕೂ ಅಪ್ಲಿಕೇಶನ್ ಕೊಟ್ಟಾಗಿದ್ದೀವಿ. ಇವತ್ತಿಗೆ ಇಮಿಡಿಯೇಟ್ ಆಗಿ ನಾವು ಇವತ್ತೇನೋ ಲೋಕಾಯುಕ್ತ ಬರ್ತಾರೆ ಅಂತ ಸುದ್ದಿ ಬಂತು ನಮಗೆ ಡಿವಿಷನ್ಗೆ. ನಾವು ಒಂದು 7 ಜನ ಹೋಗ್ತಾ ಇದ್ದೀವಿ ಈಗ. ಮತ್ತೆ ಇದು ನಂಬರ್ಸ್ ಇನ್ಕ್ರೀಸ್ ಮಾಡ್ಕೊಂಡೇ ಬರ್ತೀವಿ ನಾವೀಗ. ಹೌದಾ? ಈಗೇನು ಅಲ್ಲೇ ಇಲಾಖೆ ಮುಂದೆ ಸ್ಟ್ರೈಕ್ ಮಾಡ್ತೀರಾ? ಸ್ಟ್ರೈಕ್ ಮಾಡೋದ್ರೆ ಅಲ್ಲೇ ನಾವು ಸ್ಟ್ರೈಕ್ ಅಂತ ಸ್ಟ್ರೈಕ್ ಮಾಡ್ತಾ ಕೂಗಾಡ್ತಾ ಇದ್ದೀವಿ ಇವತ್ತು ಬಂದಲ್ಲಿ. ಕೂಗಾಡ್ತೀರಾ? ಗಲಾಟೆ ಮಾಡ್ತೀವಿ. ಹಾಂ ಹೌದು. ಇದು ಯಾಕಂದ್ರೆ ಕತ್ತೆಗೆ ಲತ್ತೆ ಪೆಟ್ಟಬೇಕು. ಇವು ಸುಮ್ಮನೆ ಸೂಕ್ಷ್ಮ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ರೆ ಕೇಳ್ತಾ ಇಲ್ಲ. ಅದಕ್ಕೆ ಅಲ್ಲ, ಅದಕ್ಕೆ ನಿಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಗೊಂಡ್ರೆ ಏನು ಹೇಳ್ತಾವ್ರೆ? ನಿನ್ನೆ ಎಸ್ ಸಿ ಸಾಹೇಬ್ರಿಗೂ ಗಮನಕ್ಕೆ ತಂದಿದ್ದಾಗಿದೆ. ಅವರು ಏನೂ ಉತ್ತರನೇ ಕೊಡ್ತಾ ಇಲ್ಲ. ಸತೀಶ್ ಸಾಹೇಬ್ರು ಅವರ ಏನೋ ಇದ್ರು ಇಲ್ಲಿ ಬೆಳಗಾವದಲ್ಲಿ ಮಡಿವಾಳ ಅಂತ, ಅವ್ರಿಗೆ ಒಬ್ಬರಿಗೆ ಧಾರವಾಡಕ್ಕೆ ಬಂದಿದ್ದಾರೆ. ಅವರು ನಾ ಮಾತಾಡ್ತೀನಿ ಸತೀಶ್ ಸಾಹೇಬ್ರ ಹತ್ರ ಏನ್ ಮಾಡಕ್ ಹೋಗ್ಬೇಡ್ರಿ ಅಂತೆಲ್ಲ ಹೇಳ್ತಾ ಇದಾರೆ. ಬಟ್ ಏನಾಗ್ತಾ ಇಲ್ಲ ಅದು. ಅವರಿಂದ ಏನು ರೆಸ್ಪಾನ್ಸ್ ಇಲ್ಲ. ಹಂಗಾರೆ ಈಗ ಅಲ್ಲಿ ಡಬಲ್ ಅವರು ಸಹ ಇದು ಮಾಡ್ತಾ ಇದ್ದಾರೆ. ಡಬ್ಲ್ಯೂ ಅವರು ನಿನ್ನ ಓಡೋಗ್ಬಿಟ್ರು ಎಲ್ಲ ಬೆಂಗಳೂರಿಗೆ. ಮೊನ್ನೆ ಒಂದು ಎಷ್ಟು ದುಡ್ಡು ಬಂದಿತ್ತು ಎಲ್ಲ ಹಾಕೋರ್ಗೆ ಹಾಕಿ ಅದು ಬೆಂಗಳೂರಿಗೆ ಹೋಗ್ಬಿಟ್ರು ಅವರು. ಹೌದಾ? ಹೀಗೆ ನಡೀತಾ ಇದೆ. ಮೊದ್ಲಿದ್ದಾಗ ಹಿಂಗ್ ನಡೀತಾ ಇತ್ತು ಅಥವಾ ಈಗಿರ್ತಕ್ಕಂಥ ಡಬಲ್ ಇದ್ದಾಗ ಮಾತ್ರ ಹಿಂಗ್ ನಡೀತಾ ಇದೆಯೋ? ಇಲ್ಲ, ಮೊದ್ಲಿಗಿದ್ದಾಗೆಲ್ಲ ಟ್ರಾನ್ಸ್ಪರೆನ್ಸಿನೇ ಇರುತ್ತೆ. ಡಬ್ಲ್ಯೂ ಇದ್ದಾಗೆಲ್ಲ ಇಷ್ಟು ಬಂತು, ಇದು ಬಂದಿದೆ ರೀ, ನಾವು ಇಷ್ಟು ಹಾಕಕ್ಕಾಗತ್ತೆ, ಇಷ್ಟು ಹಾಕಕ್ಕಾಗಲ್ಲ, ಹಿಂಗ್ ನಡೀತಾ ಇತ್ತು. ಅದು ಕೇಳೋಕ್ಕಿಂತ ಮೊದಲಿಗೆ ಗೊತ್ತಾಗ್ತಿತ್ತು. ಈಗ ಇವ್ರ ಹತ್ರನೇ ಇರುತ್ತೆ, ಎಲ್ಲ ಏನು ಗೊತ್ತೇ ಆಗಲ್ಲ ಯಾರು ಬಂತು ಎಷ್ಟು ಬಂತು ಅಂತ. ನಿಮ್ದು ಎಷ್ಟು ಬರ್ಬೇಕಾಗಿದೆ ಈಗ? 2.10 ಪ್ರಿಸೈಸ್ಲಿ. ಎಷ್ಟು? 2,10,00,000? ಹಾಗೆ ಬಹಳ ಇದೆ ಜನರದು. ಈಗ ನಿಮ್ಮ ಹೆಸರು? ನಾನು ಸಣ್ಣ ಕಾಂಟ್ರಾಕ್ಟರ್, ಲಕ್ಷ್ಮಣ್ ಸಾಪೂರ್. ನಾನು ಅತಿ ಸಣ್ಣ ಕಾಂಟ್ರಾಕ್ಟರ್ ಕಂಪೇರಿಟಿವ್ಲಿ. ನನಗೆ ಇದೇ ಸಮಯ ಒಂದು ಕಾಲು ವರ್ಷ ಹೊತ್ತಿಗೆ ಬಂದಿಲ್ಲ. ಇದೇ ಕಾರಣಕ್ಕೆ ಹೋದ ವರ್ಷ ಈ ವರ್ಷ ಸ್ಟ್ರೆಸ್ ಅಲ್ಲಿ 2 ಸಲ ಹಾರ್ಟ್ ಅಟ್ಯಾಕ್ ಆಗಿ 3 ಸಂತ ಇದು. ಈಗ ನಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಆಯ್ತು ತೊಗೊಳ್ಳಿ, ನಾನು ಗಮನಕ್ಕೆ ತಗೊಬರ್ತೀವಿ, ಖಂಡಿತ ಗಮನಕ್ಕೆ ತಗೊಬರ್ತೀವಿ. ನಾನು ಈ ಹೆಲ್ತ್ ಕಂಡೀಷನ್ ವಿಷಯ ಕೊಟ್ಟು ಅದಕ್ಕೂ ಅಪ್ಲಿಕೇಶನ್ ಕೊಟ್ಟಾಗಿದ್ದೀವಿ. ಒಂದ್ ರೀತಿ ವಿಶೇಷವಾಗಿ ಕಾರ್ಯನಿರ್ವಾಹಕ ಅಭಿಯಂತರ ಒಂದ್ ರೀತಿ ಕಚೇರಿ ಸಾಕಷ್ಟು ಒಂದ್ ರೀತಿ ಇಲ್ಲಿರೋ ಕಾಂಟ್ರಾಕ್ಟರ್ ಹೇಳೋ ಪ್ರಕಾರ ಏನು 3 ತಿಂಗಳಿಗೊಮ್ಮೆ ಒಬ್ಬೊಬ್ರು ಡಬಲ್ ಚೇಂಜ್ ಆಗ್ತಾರಂತ ಇಲ್ಲಿ. ಇದರಿಂದ ಏನೋ ಕರೆ ಕಾಂಟ್ರಾಕ್ಟರ್ಗಳು ಮತ್ತೆ ಸಿಬ್ಬಂದಿಗಳು ಸಾಕಷ್ಟು ಕನ್ಫ್ಯೂಸ್ ಆಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇದೆ. ಹಂಗೆ ಒಂದ್ ರೀತಿ ವಿಶೇಷವಾಗಿ ಕಾರ್ಯನಿರ್ವಾಹಕ ಅಭಿಯಂತರ ಒಂದ್ ರೀತಿ ಕಚೇರಿ ಸಾಕಷ್ಟು ಒಂದ್ ರೀತಿ ಇಲ್ಲಿರೋ ಕಾಂಟ್ರಾಕ್ಟರ್ ಹೇಳೋ ಪ್ರಕಾರ ಏನು 3 ತಿಂಗಳಿಗೊಮ್ಮೆ ಒಬ್ಬೊಬ್ರು ಡಬಲ್ ಚೇಂಜ್ ಆಗ್ತಾರಂತ ಇಲ್ಲಿ. ಇದರಿಂದ ಏನೋ ಕರೆ ಕಾಂಟ್ರಾಕ್ಟರ್ಗಳು ಮತ್ತೆ ಸಿಬ್ಬಂದಿಗಳು ಸಾಕಷ್ಟು ಕನ್ಫ್ಯೂಸ್ ಆಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇದೆ. ಹಂಗೆ ಒಂದ್ ರೀತಿ ತಾಂತ್ರಿಕ ಒಂದ್ ರೀತಿ ಸಹಾಯಕರ ಹತ್ರ ಹೋಗ್ತಾ ಇದ್ವಿ. ಇದು ತುಂಬಾ ಇಂಪಾರ್ಟೆಂಟ್. ವಿಶೇಷವಾಗಿ ಇಲ್ಲಿ ಇದ್ದು ಸಹ ಒಂದ್ ರೀತಿ ಇಲ್ದಂಗಾಗಿದೆ. ಇದು ಒಂದ್ ರೀತಿ ಇದು ಏನ್ ಸರ್?